ಏನಾಯ್ತದ್ಕೆ? ಏನಿಲ್ಲ ಶಕ್ತಿ, ನೆಲ ಒರೆಸ್ತಾ ಇದ್ದೆ, ನೀರು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ, ಕಾಲ್ ಜಾರಿ ಬಿದ್ಬಿಟ್ಟೆ. ಅಯ್ಯೋ ಅದಕ್ಕೆ ನೀವ್ಯಾಕೆ ಕೆಲಸ ಮಾಡಕ್ ಹೋಗ್ತೀವ್ರಿ? ಹೇಳಿದ್ರೆ ನಾನು ಬಂದು ಮಾಡ್ತಾ ಇರ್ಲಿಲ್ವಾ? ನಮ್ಮನೆಯಲ್ಲಿ ಗಂಡಸರಿಗೆ ಕೆಲಸ ಹೇಳಕ್ಕಾಗತ್ತಾ ಶಕ್ತಿ? ಹೇಳಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು. ನನಗೆ ಹೆಲ್ಪ್ ಮಾಡಕ್ ಬಂದ್ರೆ ನಿನಗೆ ತೊಂದರೆ. ಅದಕ್ಕೆ ನಾನು ಹೇಳ್ತೀನಿ. ಹುಷಾರತ್ತು. ಅಮ್ಮ, ಅದಕ್ಕೆ ಇಷ್ಟೊಂದು ಕಾಲು ನೋವಿದ್ರು ಯಾಕೆ ಕೆಲಸ ಮಾಡ್ತಾ ಇರಾ? ಹೆಣ್ಮಕ್ಳ ಜೀವನನೇ ಇಷ್ಟು ಶಕ್ತಿ. ನೋವು ಮನಸ್ಸಿಗೆ ಆಗಲಿ ದೇಹಕ್ಕೆ ಆಗಲಿ ಅವ್ರ ಪಾಲಿನ ಕೆಲಸನ ಅವ್ರು ಮಾಡ್ತಾನೆ ಇರಬೇಕು. ನೀವು ಜೀವನದಲ್ಲಿ ಏನನ್ನ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದೆಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ಆಸೆ ಗುರಿಗೆ ನಾನು ಯಾವತ್ತೂ ಅಡ್ಡ ಬರಲ್ಲ. ಜನನಿಗೆ ನಾನು ಮಾಡಿರೋ ಪ್ರಾಮಿಸ್ ಉಳಿಸ್ಕೊಳಕ್ಕಾಗತ್ತಾ? ಏನ್ ಮಾಡ್ಲಿ, ಯಾವ ದಾರಿನೂ ಕಾಣಿಸ್ತಿಲ್ಲ. ಮಗಳೇ ರೇಣುಕಾ, ಅಮ್ಮ ಕಾಫಿ ಕುಡಿತೀಯಾ ಟೀ ಕುಡಿತೀಯಾ? ಅದ್ ಬಿಡೆ, ಅದಕ್ಕೆ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅತ್ತೆನಾ ಇಷ್ಟೊತ್ತು ಇಲ್ಲೇ ಮಲಗಿದ್ರು. ಇವಾಗ ಈಶ್ವರಿ ಅಕ್ಕ ಮತ್ತೆ ಅತ್ತೆ ಒಡವೆ ಎತ್ತಿಡಕ್ಕೆ ಅಂತ ಹೋದ್ರು. ಮದ್ವೆಗ್ ಬೇಕಲ್ಲ ಮದುಮಗಳಿಗೆ, ಅದಕ್ಕೆ. ಈ ಮನೆಗ್ ಬರೋ ಸೊಸೆ ಅದೃಷ್ಟ ಮಾಡಿರ್ಬೇಕು. ಮೈ ತುಂಬಾ ವಸ್ತ್ರ ಒಡವೆ ಹಾಕೊಂಡ್ ಬರ್ತಾಳೆ ಅಂತಂದ್ರೆ ಪುಣ್ಯ ಮಾಡಿರ್ಲೇಬೇಕಲ್ವಾ? ಈ ರೀತಿ ಅತ್ತೆನ ನಾನೆಲ್ಲೂ ನೋಡಿಲ್ಲಮ್ಮ. ಹೌದ್ ಹೌದು, ಸಾಕ್ಷಾತ್ ರಾಜ ಮಾತೆ. ರಂಬಾ ರಂಬ ಹೋ ಹೋ ಹೋ, ಸಂಬ ಹೋ ಹೋ ಹೋ. ಏನ್ ರಂಬ ಬಂದ್ಬಿಟ್ಟಿಯಾ? ಮನೆ ಯಾಕೆ ಇಷ್ಟು ಸೈಲೆಂಟ್ ಆಗೈತೆ ಅಂತ ಅನ್ಕೊಂಡೆ, ಈಗ ಗೊತ್ತಾಯ್ತು. ನಾವ್ ಹಾಗೆ ಫುಲ್ ಮಾಸ್. ಹೌದೌದು, ನಿನ್ನ ನೋಡಿದ್ರೆ ಮನೆ ಕೆಲ್ಸದೋಳ್ ತರ ಕಾಣಿಸಲ್ಲ, ಹೀರೋಯಿನ್ ಆಗಿರ್ಬೇಕಾಗಿತ್ತು. ಅಂತದ್ದು ಈ ಮನೆ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಾ ನೀನು. ಈ ಹುಲಿ ಎಲ್ಲಿದ್ರು ಹುಲಿನೇ. ಕಾಡಲ್ಲಿದ್ರು ಸರಿ, ನಾಯಕನ್ ಮನೆ ಕಿಚನ್ ಅಲ್ಲಿ ಇದ್ರು ಸರಿ. ಈ ಮಾಸ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಇದೇನು ಅಲ್ಲ, ದಿನ ಬೆಳಗಾದ್ರೆ ನಿಮ್ ಬೀಗ್ರು ಡೈಲಾಗ್ ಮಧ್ಯ ಎಕ್ಸ್ಟ್ರಾ ಸ್ಪೈಸಿ ತರ ಗಾದೆ ಮಾತು ಹಾಕೊಂಡು ಮಾತಾಡ್ತಾರಲ್ಲ, ಅಸಾಲ್ದ. ನನಗೆ ಎಲ್ಲ ಕಡೆ ಉಳಿಯುತ್ತೆ ಕೇಳಿದ್ರೆ. ಅದಕ್ಕೆ ನೀನೇನ್ ಮಾಡ್ತೀಯಾ? ಮನೆಗ್ ಬಂದಿರೋ ಈ ಸೊಸೆಯರ್ ಹತ್ರನೇ ಏನು ಮಾಡಕ್ಕಾಗಿಲ್ಲ, ಇನ್ನು ಮನೆ ಕೆಲಸದವಳು ಏನ್ ಮಾಡಕ್ಕಾಗತ್ತೆ? ಸರಿ ಅಕ್ಕ, ನಾನು ನಿಮ್ಮಿಬ್ರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ. ನೋಡಮ್ಮ ನಂದಿನಿ, ನನಗೂ ಒಂದ್ ಲೋಟ ಕಾಫಿ ಮಾಡಮ್ಮ. ಬೆಳಗಿಂದ ಗುಡ್ಸಿ ಒರ್ಸಿ ಮೈ ಕೈಯೆಲ್ಲ ಬಿದ್ದೋಗ್ಬಿಟ್ಟಿದೆ. ಅದ್ ಸರಿ, ಇಲ್ಲಿ ಮನೆಯವ್ರು ಯಾರು ಕೆಲ್ಸದವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ನೋಡಮ್ಮ, ನಾನು ನಿಮ್ಗಳ ತರ ಇದೊಂದು ಮನೆನೇ ನಂಬ್ಕೊಂಡಿಲ್ಲ. ಕಿರಿಕಿರಿ ಆದ್ರೆ ಬಿಟ್ಟು ಹೋಗ್ತಾ ಇರ್ತೀನಿ. ಇಲ್ಲಿಂದ ಹೊರಗಡೆ ಹೋದ್ರೆ ಈ ತರ ಮನೆ 100 ಸಿಗುತ್ತೆ. ಏನೋ ನಿಮ್ ಬೀಗರು ಮದ್ವೆ ಹತ್ರ ಬರ್ತಿದೆ, ಬಂದು ಸಹಾಯ ಮಾಡು ಅಂತ ಅಂದ್ರು ಅಂತ ಬಂದೆ ಅಷ್ಟೇ. ಅಕ್ಕ, ನಾನ್ ನಿಮ್ಗೂ ಸೇರಿಸಿ ಕಾಫಿ ಮಾಡ್ಕೊಂಡು ಬರ್ತೀನಿ, ಬಿಟ್ಟು ಹೋಗ್ಬೇಡಿ. ಅಯ್ಯೋ ನಂದಿನೇ, ಬೇಡಮ್ಮ. ಅಯ್ಯೋ, ನಾನು ಸಬ್ ಕಲೆಕ್ಟರ್ ಮನೆಗೆ ಹೋಗ್ಬೇಕು. ಆಯಮ್ಮ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾಳೆ. ಅಕ್ಕ, ಪಾತ್ರೆ ಇದೆ, ಸ್ವಲ್ಪ ತೊಳೆದ್ಬಿಟ್ಟು ಹೋಗಿ ಅಲ್ಲ. ನೋ 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 ವೇ, ಚಾನ್ಸೇ ಇಲ್ಲ. ಮೈ ಟೈಮ್ ಇಸ್ ಓವರ್. 24 ಗಂಟೆ ನೀವು ಡ್ಯೂಟಿನಲ್ಲಿ ಇರೋ ಈ ಮನೆ ಕೆಲಸದವ್ರು ನೀವು ಇದಿರಲ್ಲ, ನೀವು ಮಾಡ್ಕೊಳ್ಳಿ. ಬರ್ಲಾ ರಂಬ? ಅಯ್ಯೋ ರಂಬ, ನಾಳೆ ಬೆಳಿಗ್ಗೆನಾದ್ರೂ ಬೇಗ ಬಂದ್ಬಿಡು. ಏನೇ
ಮನೆ ಕೆಲ್ಸದವಳು ಈ ರೀತಿ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ನೀವಿಬ್ರು ಸುಮ್ಮನೆ ಇದ್ದೀರಲ್ಲೇ. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೋದ್ ವಾರ ಮೊಣಕಾಲ್ ನೋವು ಅಂತ ಒದ್ದಾಡ್ತಾ ಇದ್ಯಲ್ಲ, ಅವಾಗ ಸಹಾಯ ಮಾಡಿದ್ ಯಾರು ಅನ್ಕೊಂಡೆ? ಅವತ್ ಸಾಲ ಕೊಟ್ಟು ಸಹಾಯ ಮಾಡಿದ್ದು ಇವಳೆ. ಈ ಮನೆಯಲ್ಲಿ ನಮ್ಗೇನಾದ್ರೂ ಪ್ರಾಬ್ಲಮ್ ಆದಾಗ ನಮಗೆ ಅಂತ ಹೆಲ್ಪ್ ಮಾಡೋಕಿರೋದು ಅವಳೊಬ್ಳೆ. ಶ್ರೀಮಂತರು ಅಂತ ಮಗಳು ಕೊಟ್ಟೆ, ಈಗ ಮನೆ ಕೆಲ್ಸದವಳ ಹತ್ರ ಸಾಲ ಮಾಡಂಗಿದ್ದೀರಲ್ಲ ನೀವು. ಈ ಮನೇಲಿ ಒಂದ್ ಹೆಣ್ಮಗು ಐತೆ ಅನ್ನೋದು ಮರ್ತು ಸೊಸೆದಿರ್ ನಿಂಗ ನಡ್ಸ್ಕೊಳ್ಳೋದು. ಅಯ್ಯೋ, ಇವಾಗ ಬೈಕೊಂಡು ಏನ್ ಪ್ರಯೋಜನ ಅಮ್ಮ? ತಗೊಳ್ಳಿ ಅಕ್ಕ, ತಗೊಳ್ಳಿ. ಹೌದು, ಮಾಧುರಿ ಇಲ್ಲಿ ಕಾಣಿಸ್ತಾ ಇಲ್ಲ. ನಮ್ ಮಾರಿ ಲಾರಿ ತುಂಬಾ ಬಟ್ಟೆ ತರಕ್ ಹೋಗಿದ್ದಾಳೆ. ಮಾಧುರಿ, 10 ಅಂಗಡಿ ಶಾಪಿಂಗ್ ಮಾಡಿದ್ಯಾ? ಇನ್ನು ಎಷ್ಟು ಅಂಗಡಿ ಮಾಡ್ತೀಯಾ? ಅಣ್ಣ, ಸರಿ ಸರಿ, ಬಾಬಾ. ಬನ್ನಿ ಸರ್, ಬನ್ನಿ ಮಾಡಿ. ನಿಮ್ಮ ಅಂಗಡಿಲಿ ಕಾಸ್ಟ್ಲಿಯಸ್ಟ್ ಬಟ್ಟೆ ತೋರಿಸಿ. ಯಾವ ಒಕೇಶನ್ಗೆ ಬೇಕಿತ್ತು? ಅದೆಲ್ಲ ನಿಮ್ಗೆ ಯಾಕೆ? ಮದುವೆಗೆ. ಬನ್ನಿ ಮಾಡಿ. ಬೇಗ ಮಾಡು. ಏನಪ್ಪ ಕುಡಿಯೋಕ್ಕೆ ಜ್ಯೂಸ್ ಗೀಸ್ ಏನಾದ್ರು? ಇದು ಚೆನ್ನಾಗಿಲ್ಲ, ಅದು ತೋರಿಸಿ. ಅದು ತೋರಿಸಿ. ನಿಮ್ಮ ಅಂಗಡಿಲಿ ಬರೀ ಸ್ಯಾರೀಸ್ ಮಾತ್ರ ಇರೋದು? ಇಲ್ಲ ಮ್ಯಾಮ್, ಬೇರೆ ಡ್ರೆಸ್ಸಸ್ ಕೂಡ ಇದೆ.